Hi friends, complete MSO tutorials. ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಸರ್ಟ್ ಮೆನು ಒಳಗಡೆ ಸಿಂಬಲ್ಸ್ ಮತ್ತೆ ಈಕ್ವೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ ದಿಸ್ ವಿಡಿಯೋ ಥೀಮ್ಸ್ ಅಂಡ್ ಪೇಜ್ ಸೆಟಪ್ ಬಗ್ಗೆ ತಿಳ್ಕೊಳ್ಳೋಣ. ಥೀಮ್ಸ್ ಅಂಡ್ ಪೇಜ್ ಸೆಟಪ್ ಆರ್ ಗ್ರೂಪ್. ಥೀಮ್ಸ್ ಒಳಗಡೆ ನೋಡಿ, ಥೀಮ್ಸ್ ಅಲ್ಲಿ ಕಲರ್ಸ್, ಫಾಂಟ್ಸ್, ಎಫೆಕ್ಟ್ಸ್ ನಲ್ಲಿ ಚೇಂಜ್ ಮಾಡಬಹುದು. ಪೇಜ್ ಸೆಟಪ್ ಅಲ್ಲಿ ಮಾರ್ಜಿನ್, ಓರಿಯಂಟೇಷನ್, ಸೈಜ್, ಕಾಲಮ್ಸ್, ಬ್ರೇಕ್, ಲೈನ್ ನಂಬರ್ಸ್ ಅಂಡ್ ಹೈಪರ್ನೇಷನ್ ಚೆಕ್ ಮಾಡೋಣ. ಫಸ್ಟ್ ಲೆಟ್ ಮಿ ಟೆಲ್ ಯು ಅಬೌಟ್ ಥೀಮ್ಸ್. ಥೀಮ್ಸ್ಗೋಸ್ಕರ ನಾವು ಹೋಮ್ ಮೆನು ಒಳಗಡೆ ಸ್ಟೈಲ್ಸ್ ನ ಯೂಸ್ ಮಾಡಿಬಿಟ್ಟು ಒಂದು ಕಂಟೆಂಟ್ ನ ರೆಡಿ ಮಾಡೋಣ. ಅಂಡ್ ಥೀಮ್ ಚೇಂಜ್ ಮಾಡಿದ ತಕ್ಷಣ ಏನೆಲ್ಲ ಚೇಂಜ್ ಆಗುತ್ತೆ ಚೆಕ್ ಮಾಡೋಣ. ನೋಡಿ, ಈಗ ನಾನು ಕಂಟೆಂಟ್ ಟೈಪ್ ಮಾಡ್ತೀನಿ, ಕಂಪ್ಯೂಟರ್ ಅವೇರ್ನೆಸ್. ಇದರಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್, ಸಾಫ್ಟ್ವೇರ್, ನೆಟ್ವರ್ಕಿಂಗ್ and security. Chapter 1, Computer Fundamentals. Heading 1.1, Randomize function call ಮಾಡ್ತಾ ಇದ್ದೀನಿ. and ಅದರಲ್ಲಿ 3 ಹೆಡ್ಡಿಂಗ್ ತಗೋಣ. ಹೆಡ್ಡಿಂಗ್ 1.2 and ಇದಕ್ಕೂ ಕೂಡ ಹೆಡ್ಡಿಂಗ್ ಅಪ್ಲೈ ಮಾಡ್ತೀನಿ, ಹೆಡ್ಡಿಂಗ್ 1.3. ಓಕೆ, ಸ್ಟೈಲ್ಸ್ ಅಪ್ಲೈ ಮಾಡೋಕೆ ಕಂಪ್ಯೂಟರ್ ಅವೇರ್ನೆಸ್ ಇಂಪಾರ್ಟೆಂಟ್ ಟಾಪಿಕ್ ಟೈಟಲ್ ಇದೆ. ಅಂಡ್ ಇದು ಸಬ್ ಟೈಟಲ್ ಇದೆ, ಹಾರ್ಡ್ವೇರ್ ಸಾಫ್ಟ್ವೇರ್ ನೆಟ್ವರ್ಕಿಂಗ್. ಸಬ್ ಟೈಟಲ್ಗೋಸ್ಕರ ಸಬ್ ಟೈಟಲ್ ತಗೊಳ್ಳಿ. ಅಂಡ್ ಚಾಪ್ಟರ್ 1 ಮತ್ತೆ ಚಾಪ್ಟರ್ 2 ಎರಡು ಹೆಡ್ಡಿಂಗ್ ಇದೆ, ಅದಕ್ಕೋಸ್ಕರ ಹೆಡ್ಡಿಂಗ್ 1 ಅಪ್ಲೈ ಮಾಡ್ತೀನಿ. ಅಂಡ್ ಹೆಡ್ಡಿಂಗ್ 1.1 ಕಂಟ್ರೋಲ್ ಸೆಲೆಕ್ಟ್ ಮಾಡ್ಬೋದು ಅಟ್ ಎ ಟೈಮ್, ಯಾವ್ದು ಬೇಕು. ಈ ಮೂರು ಏನಪ್ಪಾ ಅಂದ್ರೆ ಹೆಡ್ಡಿಂಗ್ 2 ನ ಲೋವರ್ ಪ್ರಿಯಾರಿಟಿ ದನ್ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅನ್ಬೋದು. ಹೆಡ್ಡಿಂಗ್ 1.1, 1.2, 1.3 ಆರ್ ಹೆಡ್ಡಿಂಗ್ 2 ನ ಸೆಟ್ ಮಾಡಿದ್ದೀನಿ ನಾನು. ಈಗ ಗೋ ಟು ಪೇಜ್ ಲೇಔಟ್. ಥೀಮ್ಸ್ ಅಲ್ಲಿ ನೋಡಿ, ಏನೇ ಚೇಂಜಸ್ ಮಾಡಿ ಓವರ್ ಆಲ್ ಲುಕ್ ಚೇಂಜ್ ಆಗ್ತಾ ಹೋಗುತ್ತೆ. ಕಲರ್, ಫಾಂಟ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಅಂದ್ರೆ ಸ್ಟೈಲ್ಸ್ ಅಲ್ಲಿ ಯಾವ ರೀತಿ ಆಪ್ಷನ್ಸ್ ಇತ್ತು ಆ ರೀತಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ, ಯಾವ ತರ ಫಾಂಟ್ಸ್ ಇಷ್ಟ ಆಗುತ್ತೆ, ಓವರ್ ಆಲ್ ಥೀಮ್ ಯಾವ ರೀತಿ ಇಷ್ಟ ಆಗುತ್ತೆ ಆ ಥೀಮ್ ನ ನೀವು ಅಪ್ಲೈ ಮಾಡಬಹುದು. ಈಗ ನಾನು ಈ ಥೀಮ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಥೀಮ್ಸ್ ಯೂಸ್ಡ್ ಇನ್ MS ವರ್ಡ್. ನೆಕ್ಸ್ಟ್ ಬರುತ್ತೆ ಮಾರ್ಜಿನ್. ಸೊ ಮಾರ್ಜಿನ್ ಅಂದ್ರೆ ಏನು? ಮಾರ್ಜಿನ್ ಅಂದ್ರೆ ನೋಡಿ, ಎಡ್ಜ್ ಅಲ್ಲಿ ಎಷ್ಟು ಸ್ಪೇಸ್ ಬಿಡ್ತೀರಾ ದಟ್ ಈಸ್ ಮಾರ್ಜಿನ್ ಅಂತ ಅನ್ಬೋದು. ಈಗ ಎಡ್ಜ್ ಅಲ್ಲಿ ನೋಡಿ, ಲೆಫ್ಟ್ ಸೈಡ್ ಇದೆ, ಟಾಪ್ ಇದೆ, ಮತ್ತೆ ರೈಟ್ ಸೈಡ್ ಮಾರ್ಜಿನ್ ಇದೆ. ಆ ಟಾಪ್ ಬಾಟಮ್ ಅಲ್ಲಿ ಕಾಣಿಸ್ತಾ ಇಲ್ಲ, ಬೆಟರ್ ನಾ ಇನ್ನೂ ಸ್ವಲ್ಪ ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡ್ತೀನಿ. ಅಂದ್ರೆ ಟೆಕ್ಸ್ಟ್ ಪ್ಯಾರಾಗ್ರಾಫ್ ಟೈಪ್ ಕಾಲ್ ಮಾಡ್ತೀನಿ. ಓಕೆ, ಇನ್ನು ಪ್ಯಾರಾಗ್ರಾಫ್ ಬಂತು. ಸ್ಟಿಲ್ ಐ ಕ್ಯಾನ್ ಟೈಪ್ ಎಸ್. ಈಗ ಇಲ್ಲಿ ಮಾರ್ಜಿನ್ ಇದೆ ನೋಡಿ, ಬಾಟಮ್ ಮಾರ್ಜಿನ್, ಲೆಫ್ಟ್ ಮಾರ್ಜಿನ್, ಟಾಪ್ ಮಾರ್ಜಿನ್ ಅಂಡ್ ರೈಟ್ ಮಾರ್ಜಿನ್. ಮಾರ್ಜಿನ್ ಡಿಫಾಲ್ಟ್ ಎಷ್ಟಿರುತ್ತೆ ಅಂದ್ರೆ ನೆನಪಿಟ್ಕೊಳ್ಳಿ, 1 ಇಂಚ್ ಇರುತ್ತೆ. ದಟ್ ಈಸ್ ನಾರ್ಮಲ್ ಮಾರ್ಜಿನ್ ಅಂತ ಕರಿತೀವಿ. 1 ಇಂಚ್ ಇರುತ್ತೆ. ನಿಮ್ ಬೇಕಂದ್ರೆ ನ್ಯಾರೋ ಮಾರ್ಜಿನ್ ತಗೋಬಹುದು, ಮಾಡರೇಟ್ ಮಾರ್ಜಿನ್. ನ್ಯಾರೋ ಅಂದ್ರೆ ನೋಡಿ 0.5 ಇಂಚ್, ಈಗ ಅರ್ಧ ಇಂಚ್ ಗ್ಯಾಪ್ ಇದೆ, ಅರ್ಧ ಇಂಚ್ ಡಿಸ್ಟೆನ್ಸ್ ಇದೆ ಎಡ್ಜ್ ಆಫ್ ದಿ ಪೇಪರ್ ಅಲ್ಲಿ. ಓಕೆ, ನಾ ಈಗ ವಾಪಸ್ ಏನ್ ಮಾಡ್ತೀನಿ, ನಾರ್ಮಲ್ 1 ಇಂಚ್ ತಗೊಳ್ತೀನಿ. ನಾನೇ ಓನ್ ಮಾರ್ಜಿನ್ ಸೆಟ್ ಮಾಡ್ಬೇಕಂದ್ರೆ ನನಗೆ ಹೇಗ್ ಬೇಕು ಆ ರೀತಿ ಸೆಟ್ ಮಾಡ್ಕೋಬೇಕಂದ್ರೆ ಕಸ್ಟಮ್ ಮಾರ್ಜಿನ್ ಅಂತ ಆಪ್ಷನ್ ಇರುತ್ತೆ. ಕಸ್ಟಮ್ ಮಾರ್ಜಿನ್ ಅಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾರ್ಜಿನ್ ಸೆಲೆಕ್ಟ್ ಮಾಡ್ಕೋಬಹುದು. ತಿಳ್ಕೊಳ್ಳಿ, ನನಗೆ 0.7 ಇಂಚ್ ಬೇಕಾಗಿದೆ. ಎಲ್ಲ ಸೈಡ್ ನ ಎಷ್ಟು ಕೊಡ್ತಾ ಇದ್ದೀನಿ ಮಾರ್ಜಿನ್? 0.7 ಇಂಚ್. 0.7 ಇಂಚ್ ಮಾರ್ಜಿನ್ ಕೊಡ್ತಾ ಇದ್ದೀನಿ, ಟಾಪ್, ಲೆಫ್ಟ್, ರೈಟ್ ಮತ್ತೆ ಬಾಟಮ್. ಈಗ ಇಲ್ಲಿ ಇನ್ನೊಂದು ಮಾರ್ಜಿನ್ ಇದೆ, ಗಟರ್ ಮಾರ್ಜಿನ್ ಅಂತ. ವಾಟ್ ಈಸ್ ಗಟರ್ ಮಾರ್ಜಿನ್? ನೋಡಿ, ನೀವು ಬೈಂಡಿಂಗ್ ಮಾಡ್ತೀರಾ, ಬುಕ್ ಬೈಂಡಿಂಗ್ ಮಾಡ್ಬೇಕಾದ್ರೆ ಯಾವ ಸೈಡ್ ಬೈಂಡಿಂಗ್ ಮಾಡ್ತೀರಾ? ಲೆಫ್ಟ್ ಸೈಡ್ ಮಾಡ್ತೀರಾ, ಇಲ್ಲಾಂದ್ರೆ ಟಾಪ್ ಸೈಡ್. ಪೇಪರ್ ನೀವು ಲೆಫ್ಟ್ ಸೈಡ್ ಈ ತರ ಟರ್ನ್ ಮಾಡ್ಬೋದು, ಇಲ್ಲಾಂದ್ರೆ ಟಾಪ್ ಇಂದ ಟರ್ನ್ ಮಾಡ್ಬೋದು. ನಮ್ಮ ಹತ್ರ ಎರಡು ಆಪ್ಷನ್ಸ್ ಇರುತ್ತೆ, ಲೆಫ್ಟ್ ಮತ್ತೆ ಟಾಪ್. ಇದು ಗಟರ್ ಪೊಸಿಷನ್ ಅಂತ ಕರಿತೀವಿ. ನೀವು ಮಾರ್ಜಿನ್ ಯಾವ ಸೈಡ್ ಬಿಡ್ತೀರಾ? ಈಗ ನೋಡಿ, ತಿಳ್ಕೊಳ್ಳಿ, ನಾನು ಲೆಫ್ಟ್ ಸೈಡ್ ಬೈಂಡಿಂಗ್ ಮಾಡೋದಿದೆ. ನಂಗೆ ಲೆಫ್ಟ್ ಸೈಡ್ ಬೈಂಡಿಂಗ್ ಮಾಡೋದಿದ್ರೆ ಲೆಫ್ಟ್ ನ ಸೆಲೆಕ್ಟ್ ಮಾಡ್ತೀನಿ. ನಾನು ಒಂದು 0.5 ಇಂಚ್ ಏನ್ ಮಾಡ್ತೀನಿ, ಅರ್ಧ ಇಂಚ್ ಏನ್ ಮಾಡ್ತೀನಿ, ಬೈಂಡಿಂಗ್ ಗೋಸ್ಕರ ಸ್ಪೇಸ್ ಬಿಡ್ತೀನಿ. ಈಗ ಓಕೆ ಅಂದ ತಕ್ಷಣ ಇಲ್ಲಿ ಟೋಟಲ್ ಸ್ಪೇಸ್ ಇನ್ಕ್ರೀಸ್ ಆಗಿದೆ ಕಂಪೇರ್ ಟು ಲೆಫ್ಟ್. ರೈಟ್, ಟಾಪ್ ಮತ್ತೆ ಬಾಟಮ್ ಕಂಪೇರ್ ಮಾಡಿದ್ರೆ ಲೆಫ್ಟ್ ಜಾಸ್ತಿ ಮಾರ್ಜಿನ್ ಇದೆ. ಎಷ್ಟಿರುವುದೇ ಟೋಟಲ್ ಮಾರ್ಜಿನ್ ಅಂತ ಕೇಳಿದಾಗ 1. ನೀವು ಹೇಳ್ಬೋದು 1.25 ಇರ್ಬೋದು ಅಲ್ಲ. ಈಗ 0.7 ಇದೆ ಅಲ್ಲ, 0.7 ಪ್ಲಸ್ 0.5 ಅದು ಎಷ್ಟಾಗುತ್ತೆ? 1.2 ಇಂಚ್ ಏನಿದೆ ಮಾರ್ಜಿನ್ ಇದೆ ಅಂತ ಹೇಳ್ಬೋದು. ಜಾಸ್ತಿ ಮಾರ್ಜಿನ್ ಬಿಟ್ಟಂತ ರೀಸನ್ ಏನು? ಬೈಂಡಿಂಗ್ ಮಾಡೋಕ್ಕೋಸ್ಕರ. ಇದೆಲ್ಲ ಆಪ್ಷನ್ ಬಂದ್ಬಿಟ್ಟು ಮಾರ್ಜಿನ್ ಅಲ್ಲಿ ಬರುತ್ತೆ. ಎಸ್,
ನೆಕ್ಸ್ಟ್ ನೋಡಿ ಓರಿಯೆಂಟೇಷನ್. ನೀವು ಪೇಪರ್ ಪೇಜ್ ಹೇಗೆ ಪ್ರಿಂಟ್ ಮಾಡ್ತೀರಾ? ವರ್ಟಿಕಲ್ ಪ್ರಿಂಟ್ ಮಾಡ್ತೀರಾ, ಲ್ಯಾಂಡ್ಸ್ಕೇಪ್. ಈಗ A4 ಪೇಪರ್ ನೋಡಿರ್ತೀರ ನೀವು. ಅದು ಹೇಗಿದೆ ಹಾಗೆ ಪ್ರಿಂಟ್ ಮಾಡಿದ್ರೆ ಅದು ಪೋರ್ಟ್ರೇಟ್. ಅಡ್ಡ ಪ್ರಿಂಟ್ ಮಾಡಿದ್ರೆ ಲ್ಯಾಂಡ್ಸ್ಕೇಪ್. ನೀವು ಪೋರ್ಟ್ರೇಟ್ ತಗೊಂಡ್ರೆ ಇದೆ. ಈಗ ನಾನು ಜೂಮ್ ಕಡಿಮೆ ಮಾಡಿ ನಿಮ್ಗೆ ಪೇಪರ್ ತೋರಿಸ್ತೀನಿ. ಈಗ ಇದೇನಿದೆ ಪೋರ್ಟ್ರೇಟ್ ಇದೆ. ನಾನು ಲ್ಯಾಂಡ್ಸ್ಕೇಪ್ ಸೆಟ್ ಮಾಡಿದೆ ಅಂದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ಇದು ಲ್ಯಾಂಡ್ಸ್ಕೇಪ್ ಪೇಪರು, ಇದು ಪೋರ್ಟ್ರೇಟ್ ಪೇಪರ್. ಓಕೆ, ಸೈಜ್ ಆಫ್ ದಿ ಪೇಪರ್ ಡಿಫಾಲ್ಟ್ ನೋಡಿ A4 ಇರೋದಿಲ್ಲ. ಡಿಫಾಲ್ಟ್ ಏನಿರುತ್ತೆ, ಕ್ವಶನ್ ಕೇಳಿದ್ದಾರೆ. ಡಿಫಾಲ್ಟ್ MS ವರ್ಡ್ ಅಲ್ಲಿ ಪೇಪರ್ ಸೈಜ್ ಏನಿರುತ್ತೆ, A4 ಇರೋದಿಲ್ಲ, ಲೆಟರ್ ಇರುತ್ತೆ. 8.5 11 ಇಂಚ್. ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಗೆ ಬೇಕಂದ್ರೆ ಡಿಫ್ರೆಂಟ್ ಸೈಜ್ ಆಫ್ ದಿ ಪೇಪರ್ ಸಿಗುತ್ತೆ, ಆ ಸೈಜ್ ನ ತಗೋಬಹುದು. ಅಸ್ಯೂಮ್ ನಾನೀಗ A4 ತಗೋತಾ ಇದ್ದೀನಿ. ಸೊ ವಿಡ್ತ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಹೈಟ್ ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಅದು A4 ಸೈಜ್ ಅಂತ ಹೇಳ್ಬೋದು. ಸೊ ನಾನು ಮತ್ತೆ ವಾಪಸ್ ಲೆಟರ್ ಬೇಕಂದ್ರೆ ಐ ಕ್ಯಾನ್ ಟೇಕ್ ಲೆಟರ್ ಸೈಜ್. ಲೆಟರ್ ಬೇಕಂದ್ರೆ ಲೆಟರ್ ಸೈಜ್ ನ ತಗೋಬಹುದು. ಇದು ಲೆಟರ್ ಸೈಜ್. ವಿಡ್ತ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ, ಹೈಟ್ ಸ್ವಲ್ಪ ಕಡಿಮೆ ಆಗುತ್ತೆ. ದಟ್ ಈಸ್ ಸೈಜ್ ಆಫ್ ದಿ ಪೇಪರ್. ಆಮೇಲೆ ಕಾಲಮ್ಸ್ ಅಂದ್ರೇನು? ಈಗ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಫುಲ್ ಕಾಲಮ್ ಟೆಕ್ಸ್ಟ್ ಇದೆ. ನನಗೆ ಇದರಲ್ಲಿ 2 ಕಾಲಮ್ ಮಾಡಬೇಕು, 2 ಭಾಗ ಮಾಡ್ಬೇಕಂದ್ರೆ ಐ ಕ್ಯಾನ್ ಮೇಕ್ ಇಟ್ 2 ಕಾಲಮ್ಸ್. ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆ, ಇಲ್ಲೊಂದು ಕಾಣಿಸ್ತಾ ಇದೆ. ನಿಮ್ಗೆ 2 ಕಾಲಮ್ ಕಾಣಿಸ್ತಾ ಇದೆ. ಸೊ 2 ಕಾಲಮ್ ಬೇಕಂದ್ರೆ 2 ಕಾಲಮ್ ಮಾಡ್ಕೋಬಹುದು. ಇಲ್ಲ ನೀವು 3 ಕಾಲಮ್ ಬೇಕಪ್ಪ ಅಂದ್ರೆ 3 ಕಾಲಮ್ ಮಾಡ್ಕೋಬಹುದು. ಈ ರೀತಿ ನಂಬರ್ ಆಫ್ ಕಾಲಮ್ಸ್, ಲೆಫ್ಟ್ ಚಿಕ್ಕದು, ರೈಟ್ ದೊಡ್ಡದು ಬೇಕಂದ್ರೆ ರೈಟ್ ದೊಡ್ಡದು, ಈ ರೀತಿ ಮಾಡ್ಕೋಬಹುದು. ನಾ ಏನ್ ಮಾಡ್ತೀನಿ, 2 ಕಾಲಮ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನಾನು ಸ್ವಲ್ಪ ಜೂಮ್ ಜಾಸ್ತಿ ಮಾಡ್ತೀನಿ, ಸೊ ನಿಮ್ ಟೆಕ್ಸ್ಟ್ ಕ್ಲಿಯರ್ ಕಾಣಿಸುತ್ತೆ. ದಿಸ್ ಈಸ್ ವಾಟ್ ಮಾರ್ಜಿನ್. ಇದಕ್ಕೆ ಅಂತ ಕರಿಬೇಕು, ಕಾಲಮ್ಸ್ ಅಂತ ಕರಿಬಹುದು. ಇದರಲ್ಲಿ ಡಿಫ್ರೆಂಟ್ ನಂಬರ್ ಆಫ್ ಕಾಲಮ್ಸ್ ಇದೆ. ನೀವು ಅನ್ಬೋದು ಸರ್ 4 ಕಾಲಮ್ಸ್ 5 ಕಾಲಮ್ಸ್ ಮಾಡ್ಬೋದಾ? ಎಸ್, ಮೋರ್ ಕಾಲಮ್ಸ್ ನೇ ಹೋಗಿ ಅಲ್ಲಿ ನಂಬರ್ ಆಫ್ ಕಾಲಮ್ಸ್ ಅಂತ ಬರುತ್ತೆ ನೋಡಿ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಅಂತ, ಇಲ್ಲಿ ನೀವು ಸೈಜ್ ಎಷ್ಟು ಬೇಕು ಅಷ್ಟು ಇನ್ಕ್ರೀಸ್ ಮಾಡ್ಕೋತ ಹೋಗ್ಬೋದು. ಈಗ ಡಿಫಾಲ್ಟ್ ಎಷ್ಟು 2 ಕಾಲಮ್ ಇಟ್ಟಿದ್ದೀನಿ. ಓಕೆ, 2 ಕಾಲಮ್ ಇರಲಿ ಸಾಕು. ಅಂಡ್ ನೋಡಿ, ಇಲ್ಲಿ ಹೆಡ್ಡಿಂಗ್ 1.3 ಏನಿದೆ, ಇದು ನಂಗೆ ನೆಕ್ಸ್ಟ್ ಕಾಲಮ್ ಬೇಕಪ್ಪ ಅಂದ್ರೆ ಇಲ್ಲಿ ಬ್ರೇಕ್ ಅಂತಿದೆ. ನಾ ಕಾಲಮ್ ಬ್ರೇಕ್ ಅಂದ್ರೆ ನೆಕ್ಸ್ಟ್ ಕಾಲಮ್ ಹೋಗುತ್ತೆ. ನೋಡಿ, ಇಲ್ಲಿಂದ ಈ ಕಾಲಮ್ ರೈಟ್ ಸೈಡ್ ಕಾಲಮ್ ಬಂತು. Ctrl Z ಪ್ರೆಸ್ ಮಾಡಿ ಅಂಡು ಆಗುತ್ತೆ. ಒಂದು ವೇಳೆ ನೀವು ಕಾಲಮ್ ಬ್ರೇಕ್ ಬದಲಿಗೆ ನೀವು ಪೇಜ್ ಬ್ರೇಕ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಲಮ್ ಬ್ರೇಕ್ ಅಂಡ್ ಪೇಜ್ ಬ್ರೇಕ್. ನೆನಪಿಟ್ಕೊಳ್ಳಿ, ಪೇಜ್ ಬ್ರೇಕ್ ಅಂದ್ರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ, ಕಾಲಮ್ ಬ್ರೇಕ್ ಅಂದ್ರೆ ನೆಕ್ಸ್ಟ್ ಕಾಲಮ್ ಹೋಗುತ್ತೆ. ಬೆಟರ್ ಇದು ನಾ ಏನ್ ಮಾಡ್ತೀನಿ, ಒಂದೇ ಕಾಲಮ್ ಮಾಡ್ತೀನಿ. ನೀವು ಇದರಲ್ಲಿ ಸೆಕ್ಷನ್ ಕಾಲಮ್ಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದೇ ಪ್ಯಾರಾಗ್ರಾಫ್ ನ 2 ಕಾಲಮ್ ಮಾಡ್ಬೇಕಾ? ಎಷ್ಟು ಮಾಡ್ಬೋದು. ಒಂದೇ ಕಾಲಮ್ ಅದು ಎಷ್ಟು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಅಷ್ಟೇ 2 ಕಾಲಮ್ ಆಗುತ್ತೆ. ಅಷ್ಟೇ ನೀವು ಬೇಕಂದ್ರೆ 3 ಕಾಲಮ್ ಮಾಡ್ಕೋಬಹುದು. ಈ ರೀತಿ ನೀವು ಎಷ್ಟು ಬೇಕೋ ಅಷ್ಟು ಕಾಲಮ್ಸ್ ಮಾಡ್ಕೋಬಹುದು. ನಾ ಈಗೇನ್ ಮಾಡ್ತೀನಿ, 2 ಕಾಲಮ್ಸ್ ಮಾಡ್ಕೊಳ್ತೀನಿ. ಓಕೆ, ಇದು ಏನು ಕಾಲಮ್ಸ್ ಬಗ್ಗೆ ಐಡಿಯಾ ಬಂತು. ಈಗ ಲೈನ್ ನಂಬರ್ಸ್ ಅಂತಿದೆ. MS ವರ್ಡ್ ಅಲ್ಲಿ ನೋಡಿ, ಕಂಟಿನ್ಯೂಸ್ ಅಂದ್ರೆ ಕಂಟಿನ್ಯೂಸ್ ಲೈನ್ ನಂಬರ್ ಬರುತ್ತೆ. ನಾನು ಸೆಲೆಕ್ಟ್ ಮಾಡಿದೆ, ಸೊ ಸೆಲೆಕ್ಷನ್ ರಿಮೂವ್ ಮಾಡ್ತೀನಿ. ಲೈನ್ ನಂಬರ್ಸ್ ಕಂಟಿನ್ಯೂಸ್ ಅಂತ ಯೂಸ್ ಮಾಡ್ತೀನಿ. ನೋಡಿ, 1 2 3 ಕಂಟಿನ್ಯೂಸ್ ಲೈನ್ ನಂಬರ್ ಬರ್ತಾ ಇದೆ. ಬಟ್ ನೆಕ್ಸ್ಟ್ ಬರ್ತಾ ಇಲ್ಲ, ಯಾಕಂದ್ರೆ ಇದು ಸೆಕ್ಷನ್ ಬ್ರೇಕ್ ಆಗಿದೆ. ನಾ ಲೈನ್ ನಂಬರ್ ಸೆಂಡ್ ಮಾಡ್ತೀನಿ. ರಿಸ್ಟಾರ್ಟ್ ಈಚ್ ಪೇಜ್ ಅಂದ್ರೆ ಎಲ್ಲಾ ಪೇಜ್ ಅಲ್ಲಿ ಅದು ಲೈನ್ ನಂಬರ್ ಸ್ಟಾರ್ಟ್ ಆಗುತ್ತೆ. ರಿಸ್ಟಾರ್ಟ್ ಈಚ್ ಸೆಕ್ಷನ್ ಅಂದ್ರೆ ಈಚ್ ಸೆಕ್ಷನ್ ಅಲ್ಲೂ ಅದು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬೇಕಂದ್ರೆ ಇಲ್ಲಿ ಲೈನ್ ನಂಬರ್ಸ್ ನ ಅಪ್ಲೈ ಮಾಡಿ. ನೋಡಿ, ಇಲ್ಲಿ ಬೇಕಪ್ಪ ಅಂದ್ರೆ ಇಲ್ಲಿ ಲೈನ್ ನಂಬರ್ಸ್ ನ ಅಪ್ಲೈ ಮಾಡಿ. ನೋಡಿ, ಈಗ ಕಂಟಿನ್ಯೂಸ್ ಇದೆ. ಸೊ ಕಂಟಿನ್ಯೂಸ್ ಅಂದ್ರೆ 35 36 ಓಕೆ 43 44 ಬಂತು. ಇಲ್ಲ ನಿಮ್ಗೆ ಹೇಗ್ ಬೇಕಾಗಿದೆ, ರಿಸ್ಟಾರ್ಟ್ ಈಚ್ ಪೇಜ್. ಎಲ್ಲಾ ಪೇಜ್ ಅಲ್ಲಿ ಸಪರೇಟ್ ಬೇಕು. ನಿಮಗೆ ಸಪರೇಟ್ ಬೇಕಂದ್ರೆ ರಿಸ್ಟಾರ್ಟ್ ಈಚ್ ಪೇಜ್ ತಗೊಳ್ತೀರಾ. ನೋಡಿ, ಈ ಪೇಜ್ ಹೊಸ ಪೇಜ್ ಬಂತು, 1 ಇಂದ ಸ್ಟಾರ್ಟ್ ಆಯ್ತು. ಬ್ರೇಕ್ ಅದು ಸೆಕ್ಷನ್ ಇದ್ರೂ ಕೂಡ ಸೆಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ. ನಾ ಈಗ ವಾಪಸ್ ಕಂಟಿನ್ಯೂಸ್ ತಗೊಳ್ತೀನಿ, ಬದಲಿ ಸೆಕ್ಷನ್ ತಗೊಳ್ತೀನಿ. ಸೆಕ್ಷನ್ ಅಂದ್ರೂ ಅದು 1 ಇಂದಾನೇ ಬರುತ್ತೆ. ಈಗ ಇದು ಒಂದು ಬೇರೆ ಸೆಕ್ಷನ್ ಅಂತ ತಿಳ್ಕೊಳ್ಳಿ. ಇದು ರಿಸ್ಟಾರ್ಟ್ ಈ ಸೆಕ್ಷನ್ ಅಂತ ತಗೊಳ್ಳಿ, ಅದನ್ನು ಸಪರೇಟ್ ಆಗುತ್ತೆ. ನೋಡಿ, ಎಷ್ಟು ಸೆಕ್ಷನ್ಸ್ ಇರುತ್ತೆ ಅಷ್ಟೇ ನಂಬರಿಂಗ್ ಬರುತ್ತೆ. ನಿಮ್ಗೆ ಲೈನ್ ನಂಬರ್ಸ್ ಬೇಡಪ್ಪ ಅಂದ್ರೆ ಮೇಕ್ ಇಟ್ ನನ್ ಅಂತ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇದಕ್ಕೂ ಲೈನ್ ನಂಬರ್ಸ್ ಇರುತ್ತೆ, ಸೆಕ್ಷನ್ ಇದೆಯಲ್ಲ, ಇದಕ್ಕೂ ನನ್ ಮಾಡ್ಕೊಳ್ಳಿ. ಇಲ್ಲಿ ಇದಕ್ಕೂ ಲೈನ್ ನಂಬರ್ಸ್ ಇದೆ, ಬೇಡಪ್ಪ ಅಂದ್ರೆ ಇದಕ್ಕೂ ನನ್ ಅಂತ ಮಾಡ್ಕೊಳ್ಳಿ. ಸೊ ವಿ ಕ್ಯಾನ್ ಅಪ್ಲೈ ಲೈನ್ ನಂಬರ್ಸ್ ಕಂಟಿನ್ಯೂಸ್ಲಿ, ರಿಸ್ಟಾರ್ಟ್ ಈಚ್ ಪೇಜ್, ರಿಸ್ಟಾರ್ಟ್ ಈಚ್ ಸೆಕ್ಷನ್, ಸಪ್ರೆಸ್ ಕರೆಂಟ್ ಪ್ಯಾರಾಗ್ರಾಫ್. ಅದಕ್ಕೂ ಅಷ್ಟೇ ನಾವು ಲೈನ್ ನಂಬರ್ಸ್ ನ ಅಪ್ಲೈ ಮಾಡ್ಬೋದು. ನಾರ್ಮಲಿ ನೀವು ನನ್ನನ್ನ ಬಳಕೆ ಮಾಡ್ಬೋದು. ಈಗ ನಾ ಇದೇನ್ ಮಾಡ್ತೀನಿ, ಇದಕ್ಕೂ ಕೂಡ ಕಾಲಮ್ಸ್ ನ ರಿಮೂವ್ ಮಾಡ್ಬಿಟ್ಟು 1 ಕಾಲಮ್ ಮಾಡ್ಕೊಳ್ಳೋಣ. ಬೆಟರ್ 1 ಕಾಲಮ್ ಡನ್. ಈಗ ನಾ ಏನ್ ಮಾಡ್ತೀನಿ, ಹೆಡ್ಡಿಂಗ್ 1.3 ಕೆಳಗಿರುವಂತ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಫಾಂಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಫಾಂಟ್ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಿಮ್ ಟೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದೆ. ಬಿಲ್ಡಿಂಗ್ ಆದ ತಕ್ಷಣ ಸ್ವಲ್ಪ ಗ್ಯಾಪ್ ಇದೆ, ತಕ್ಕ ಮಟ್ಟಿಗೆ ಗ್ಯಾಪ್ ಇದೆ. ಇಲ್ಲಿನೂ ಗ್ಯಾಪ್ ಇದೆ.
ಬಿಲ್ಡಿಂಗ್, ಸ್ಪೆಷಲಿ ಬಿಲ್ಡಿಂಗ್ ಆದ ತಕ್ಷಣ ಅಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ. ಅಲ್ಲಿ ಯಾಕೆ ಆ ಶಬ್ದ ಇಲ್ಲಿ ಬ್ಲಾಂಕ್ ಇದೆ ಅಂದ್ರೆ, ಈ ಬ್ಲಾಕ್ಸ್ ಅನ್ನೋ ವರ್ಡ್ ಇಲ್ಲಿ ಜಾಗ ಸಾಲೋದಿಲ್ಲ, ಅದು ಆಟೋಮೆಟಿಕ್ ಏನ್ ಆಗುತ್ತೆ ಕೆಳಗಡೆ ಬಂದ್ಬಿಡುತ್ತೆ. ನೀವು ಬರಿಬೇಕಾದ್ರೆ ಆ ಶಬ್ದ ಎಡ್ಜ್ ಅಲ್ಲಿ ಸಾಲಲ್ಲ, ಎಂಡ್ ಅಲ್ಲಿ ಸಾಲಿಲ್ಲ ಅಂದ್ರೆ ಆ ಶಬ್ದ ನೀವು ಕೆಳಗಡೆ ಬರಿತೀರಾ. ಅದೇ ರೀತಿ ಒಬ್ಬೊಬ್ರು ಏನ್ ಮಾಡ್ತಾರೆ, ಅರ್ಧ ಶಬ್ದ ಬರೆದ್ಬಿಟ್ಟು ಮೈನಸ್ ಸೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಶಬ್ದ ಕೆಳಗಡೆ, ಅರ್ಧ ಶಬ್ದ ಕೆಳಗಡೆ ಬರೀತಾರೆ. ಆ ತರ ಬರೆಯುವಂತ ಆಪ್ಷನ್ಗೆ MS Word ಅಲ್ಲಿ ಇದೆ. ಅಂಡ್ ದಟ್ ಆಪ್ಷನ್ ಇಸ್ ಕಾಲ್ಡ್ as ಹೈಪರ್ನೇಷನ್ ಅಂತ ಹೇಳ್ತೀವಿ. ಈಗ ಹೈಪರ್ನೇಷನ್ ಕ್ಲಿಕ್ ಮಾಡಿ ಮ್ಯಾನ್ಯುಯಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾನ್ಯುಯಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಐಡೆಂಟಿಫೈ ಮಾಡುತ್ತೆ ಎಲ್ಲಿ ವರ್ಡ್ ಹಾಫ್ ಆಗಿದೆ, ಎಲ್ಲಿ ಅರ್ಧ ಆಗಿದೆ, ಅದು ಐಡೆಂಟಿಫೈ ಮಾಡುತ್ತೆ. ಸೊ ಅಲ್ಲಿ ಅದನ್ನ ನಿಮಗೆ ಚೆಕ್ ಮಾಡಿಬಿಟ್ಟು ಆ ಅರ್ಧ ವರ್ಡ್ ನ ಸೆಟ್ ಮಾಡುತ್ತೆ. ನೋಡಿ ಮೇಲ್ಗಡೆ ಆಗಿದೆ, ಇಲ್ಲಿ ಯೂಸಿಂಗ್ ನೋಡಿ ಅರ್ಧ ಆಗಿದೆ. ಅಂಡ್ ಇಲ್ಲಿ ಕರೆಂಟ್ ಅಂತಿದೆ, ಇದು ಅರ್ಧ ವರ್ಡ್. ಇಲ್ಲಿ 3 ಲೆಟರ್ ಬಂದಿದೆ, ರಿಮೈನಿಂಗ್ ವರ್ಡ್ ಇಲ್ಲಿ ಬಂದಿದೆ. ಅಂಡ್ ಇದಕ್ಕೆ ನಾವು ಹೈಪರ್ನೇಷನ್ ಅಂತ ಕರಿತೀವಿ. ಒಂದೊಂದು ಕಡೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಎದಕ್ ಬಂದಿಲ್ಲ ಅಂದ್ರೆ ಮಿನಿಮಮ್ ಅಲ್ಲಿ 3 ಲೆಟರ್ ತಗೊಳುತ್ತದೆ. 3 ಲೆಟರ್ ಜಾಗ ಬೇಕು. ಅಂದ್ರೆ 2 ಲೆಟರ್ ಒಂದು ಹೈಪರ್ನೇಷನ್ಗೋಸ್ಕರ ಜಾಗ ಬೇಕು. ಅದಕ್ಕೋಸ್ಕರ ಅಷ್ಟೇ ಲೆಟರ್ ಬರುವಂತ ಅಬಿಲಿಟಿ ಇದ್ರೆ ಮಾತ್ರ ತಗೊಳುತ್ತೆ. ಅದರ್ವೈಸ್ ಅದು ತಗೊಳಂಗಿಲ್ಲ. ಸೊ ದಟ್ ಈಸ್ ವಾಟ್ ಹೈಪರ್ನೇಷನ್ ಅಂತ ಹೇಳ್ಬೋದು. ಹೈಪರ್ನೇಷನ್ ಅಂದ್ರೆ ಇಷ್ಟು ತಿಳ್ಕೊಂಬಿಡಿ, ಆ ಕಂಟಿನ್ಯೂಸ್ ವರ್ಡ್ ಜಾಗ ಸಾಲಿಲ್ಲ ಅಂದ್ರೆ ಅದು ಕೆಳಗಡೆ ಹೋಗ್ಬಿಡುತ್ತೆ ಟೈಪ್ ಮಾಡ್ಬೇಕಾದ್ರೆ. ಬಟ್ ಅದರಲ್ಲಿ ಪ್ರೀವಿಯಸ್ ಲೈನ್ ಅಲ್ಲಿ ಸ್ವಲ್ಪ ಸ್ಪೇಸ್ ಇದ್ರೆ, ಜಾಗ ಇದ್ರೆ, ಅರ್ಧ ವರ್ಡ್ ಕುತ್ಕೋತಾ ಇದ್ರೆ ಅದು ಬ್ರೇಕ್ ಆಗಿ ಮೈನಸ್ ಸೈನ್ ಬಂದ್ಬಿಟ್ಟು ಅರ್ಧ ವರ್ಡ್ ಮೇಲೆ ಬರುತ್ತೆ, ಅರ್ಧ ವರ್ಡ್ ಕೆಳಗಡೆ ಬರುತ್ತೆ. ಆ ತರ ಬಂದ್ರೆ ಹೈಪರ್ನೇಷನ್ ಅಂತ ಕರಿತೀವಿ. ಓಕೆ, ದಿಸ್ ಕಂಪ್ಲೀಟ್ಸ್ ಥೀಮ್ಸ್ ಅಂಡ್ ಪೇಜ್ ಸೆಟಪ್. ಇದು ಇಲ್ಲಿಗೆ ನಾವು ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡ್ತಾರಿ, ಹಾಗೆ ಫ್ರೆಂಡ್ಸ್ ಜೊತೆ ವಿಡಿಯೋ ಶೇರ್ ಮಾಡ್ತಾರಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.